ನಮಸ್ಕಾರ ಎಲ್ಲರಿಗೂ. ನಾವಿವತ್ತು ಬಂದೀವಿ ನೋಡ್ರಿ ಬಿಳಿಗಿಯ ಶ್ರೀ ಸಿದ್ದೇಶ್ವರ ದೇವಸ್ಥಾನಕ್ಕೆ. ಬಾಗಲಕೋಟೆ ಜಿಲ್ಲೆಯ ಬಿಳಿಗಿಯ ಹೊರವಲಯದಲ್ಲಿ ಪಟ್ಟಣದಿಂದ ಸುಮಾರು 1 ಕಿಲೋಮೀಟರ್ ದೂರದಲ್ಲಿ 2 ವಿಶಾಲ ಗುಡ್ಡಗಳ ಸಂಧಿಸುವ ಪ್ರದೇಶದಲ್ಲಿ ಶ್ರೀ ಸಿದ್ದೇಶ್ವರ ದೇವಾಲಯ ನಿರ್ಮಾಣವಾಗಿದೆ. ದೇವಾಲಯದ ಮುಖ್ಯ ದ್ವಾರವನ್ನು ಕ್ರಿಸ್ತ 1695-96ರಲ್ಲಿ ಖಂಡೇರಾವ್ ತಿಮ್ಮಾಜಿ ಎಂಬ ಅಧಿಕಾರಿಯವರು ನಿರ್ಮಿಸಿದರ ಬಗ್ಗೆ ಶಾಸನವಿದೆ. ಹನ್ನೊಂದನೇ ಶತಮಾನದಲ್ಲಿ ಕಪಿಲಸಿದ್ಧ ಮಲ್ಲಿಕಾರ್ಜುನ ಎಂಬ ಅಂಕಿತದಿಂದ ಸಮಾಜವನ್ನು ಉದ್ದೇಶಿಸಿ ಸುಮಾರು 2000 ವಚನಗಳನ್ನು ರಚಿಸಿದ ಸೊನ್ನಲಿಗೆಯ ಸಿದ್ದರಾಮೇಶ್ವರ ಜ್ಞಾನದ ಈ ಸ್ಥಳವೇ ಸಿದ್ದೇಶ್ವರ ದೇವಾಲಯ. ಈ ದೇವಸ್ಥಾನದಲ್ಲಿ ಹಲವಾರು ಪುಟ್ಟ ದೇವಸ್ಥಾನಗಳನ್ನು ನೋಡಬಹುದು. ಈ ಜಾಗದ ಹಿಂದೆ ಒಂದು ಆಕಳು ಹೋಗಿ ಮಾಯಾಗಿದೆ. ಇದು ಅಚ್ಚರಿ ಮೂಡಿಸುವ ಸಂಗತಿ. ಈ ಸ್ಥಳದ ಹೆಸರೇ ಆಕಳ ಬಾವಿ. ಈ ದೇವಸ್ಥಾನವು ಪುರಾತನ ದೇವಸ್ಥಾನ ಆಗಿರುವುದರಿಂದ ಆ ಕಾಲದ ಕುರುಹುಗಳನ್ನು, ದೇವರ ವಿಗ್ರಹಗಳು, ಆ ಕಾಲದ ಲಿಪಿಗಳನ್ನು ಸಹಿತ ನೀವು ಇಲ್ಲಿ ನೋಡಬಹುದು. ಇದು ದೇವಸ್ಥಾನದ ಗರ್ಭಗುಡಿ. ನೀವು ಈ ದೇವಸ್ಥಾನದಲ್ಲಿ ಮುಖ್ಯವಾಗಿ 11 ಜ್ಯೋತಿರ್ಲಿಂಗಗಳನ್ನು ನೋಡಬಹುದು. ಶ್ರೀ ಸಿದ್ದೇಶ್ವರ ಜಾತ್ರೆಯು ಶ್ರಾವಣ ಮಾಸದ ಕೊನೆಯ ಸೋಮವಾರ ವಿಜೃಂಭಣೆಯಿಂದ ಜಾತ್ರೆ ನಡೀತಾ ಬಂದಿದೆ. ಜಾತ್ರೆಯನ್ನು ನೋಡಲು ಲಕ್ಷಾಂತರ ಭಕ್ತರು ಬರುತ್ತಾರೆ. ನೀವು ಬೀಳಗಿಗೆ ಭೇಟಿ ನೀಡುವ ಯೋಜನೆ ಇದ್ದರೆ ಈ ಪವಿತ್ರ ಕ್ಷೇತ್ರಕ್ಕೆ ತಪ್ಪದೆ ಭೇಟಿ ನೀಡಿ. ಇಲ್ಲಿನ ಆಧ್ಯಾತ್ಮಿಕ ಅನುಭವ ಮತ್ತು ಶಾಂತ ವಾತಾವರಣ ನಿಮ್ಮ ಮನಸ್ಸಿಗೆ ನೆಮ್ಮದಿ ನೀಡುತ್ತದೆ. ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ್ರಿ. ಎಲ್ಲರಿಗೂ ನಮಸ್ಕಾರ.